ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಕೃಷಿ ಪರಿಕರ ಮಳಿಗೆಗಳಿಗೆ ತಹಸೀಲ್ದಾರ್ ತಂಡವು ದಿಢೀರ್ನೆ ಭೇಟಿ ನೀಡಿ ರಸಗೊಬ್ಬರ ವೀಕ್ಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಅಲ್ಲಿನ ಅಧಿಕಾರಿಗಳಿಗೆ ರೈತರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಮಾಹಿತಿ ನೀಡಿದ್ದಾರೆ. ಹೌದು, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕಿನಲ್ಲಿ ಅಧಿಕಾರಿಗಳ ತಂಡವು ರಚನೆಯಾಗಿದ್ದ ಪ್ರಯುಕ್ತ ಸುಲೇಪೇಟ್ನಲ್ಲಿ ಫರ್ಟಿಲೈಸರ್ ಅಂಗಡಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿ ನಿಗದಿತ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವುದು ತಪ್ಪಿಸಲು ಹಾಗೆ ಅಂಗಡಿಯಲ್ಲಿ ರಸಗೊಬ್ಬರ ಕೊರತೆ ಬಗ್ಗೆ ವೀಕ್ಷಿಸಿ ಪರಿಶೀಲಿಸಿದರು. ಹಾಗೆ ರಸಗೊಬ್ಬರ ಬೀಜಗಳ ಬೆಲೆ ಅಂಗಡಿಗಳಲ್ಲಿ ನಾಮಫಲಕ ಹಾಕಿ ರೈತರಿಗೆ ನಿಗದಿತ ಬೆಲೆ ನೀಡುವುದನ್ನು ಗಮನಿಸಿದರು. ಒಟ್ಟು ಸುಲೇಪೇಟ್ನಲ್ಲಿ 2 ಅಂಗಡಿಗಳಿಗೆ ಅಧಿಕಾರಿಗಳಾದ ತಹಸೀಲ್ದಾರ್ ಜಮಖಂಡಿ ಹಾಗೂ ಕೃಷಿ ಅಧಿಕಾರಿ ವೀರ್ ಶೆಟ್ಟಿ ರಾಠೋಡ್ ಮತ್ತು ಸಂತೋಷ್ ತೋನಿ ಮತ್ತು PSI ಅಮರ್ ಕುಲಕರ್ಣಿ ತಂಡ ವೀಕ್ಷಿಸಿ ಪರಿಶೀಲಿಸಿದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಹಾಂ ಸರ್. ಏನು ಮಾಡೋದು ಎಲ್ಲ ಕನ್ವೆನ್ಸ್ ಮಾಡಿ ಕಾಂಟ್ಯಾಕ್ಟ್ ಕೊಟ್ಟಿವಿ ಸರ್. ಅಂದ್ರೆ ಜಲ್ ಕಳಿಸ್ಬೇಕು ಪೊಟ್ಯಾಶ್ ಇರುತ್ತೆ, ನೀರು ಹೊಂಟಿಲ್ಲ ಸರ್. ಇದರ ಚಾಲನೆ ಸರ್ ಇದು ಚೀಲ ಕಾಣುತ್ತಲ್ಲ ಹಾಂ ಸರ್. ಓಲ್ಡ್ ಸ್ಟಾಕ್ ಅದದು 18 ಮಾಡ್ಲತ್ತಾರ ಶೆಟ್ಟಿ ಅವರೇ. ನೀವು ಓಲ್ಡ್ ಸ್ಟಾಕ್ ಅದ ಇವರೇ ಸ್ಟಾಕ್ ಎಷ್ಟದ ಈಗ? ಈ ಉಳಿಕೆ ಅದಲ್ಲ, ಇಲ್ಲಿ 220 ಬ್ಯಾಗ್ ಅದಲ್ಲ, ಇದು ಮ್ಯಾನೇಜ್ ಮಾಡಿ